ಯಡಿಯೂರಪ್ಪ ಅವರು ರಾಜ್ಯದಲ್ಲಿ 4 ಬಾರಿ ಸಿಎಂ ಆದ್ರು. ಅವರು ಸಿಎಂ ಆಗಿದ್ದು ಕೇವಲ ಯಾವಾಗಲೂ ಹುಟ್ಟಿ ಯಾವುದೋ ಪಕ್ಷವನ್ನ ಸೇರ್ಕೊಂಡು ಆ ರೀತಿ ಅಲ್ಲ, ಹುಟ್ಟು ಹೋರಾಟಗಾರರಾಗಿ ಒಂದು ಪಕ್ಷವನ್ನ ಸಂಘಟನೆ ಮಾಡಿ ರಾಜ್ಯದಲ್ಲಿ 4 ಬಾರಿ ಸಿಎಂ ಆದ್ರು. ಅವರು ಓಡಿಸ್ತಾ ಇದ್ದಂಥ ಕಾರು ಅಂದರೆ ಅವರು ಮೊದಲು ಕಾಲ್ನಡಿಗೆಯಲ್ಲಿ ಓಡಾಡಿ ಪಕ್ಷವನ್ನ ಸಂಘಟನೆ ಮಾಡಿದ್ರು. ನಂತರ ಸೈಕಲ್ ಅನ್ನ ಏರಿ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ರು. ಅದಾದ ನಂತರ ಸಿಕ್ಕಿರುವಂಥದ್ದು ಈ ಅಂಬಾಸಿಡರ್ ಕಾರು. ಈ ಕಾರಲ್ಲಿ 20 ವರ್ಷಕ್ಕೂ ಅಧಿಕ ಕಾಲ ರಾಜ್ಯದ ಪ್ರವಾಸವನ್ನ ಮಾಡಿ ಈಗ ವೆಲ್ಫೇರ್ ಕಾರ್ ಬಂದು ನಿಂತಿದ್ದಾರೆ ಸಿಎಂ ಆಗಿ. ಈ ಕಾರು ಈಗ ಅಲಂಕಾರವನ್ನ ಮಾಡಿ ನಿಲ್ಲಿಸಿದ್ದಾರೆ. ಯಾಕಂದ್ರೆ ಕಷ್ಟದ ಸಮಯದಲ್ಲಿ ಈ ಅಂಬಾಸಿಡರ್ ಕಾರಲ್ಲಿ ಓಡಾಡಿ ಪಕ್ಷವನ್ನ ಸಂಘಟನೆ ಮಾಡಿ ಅಂದ್ರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಯಡಿಯೂರಪ್ಪ. ಹೀಗಾಗಿ ಈ ಕಾರು ಈ ಪ್ರದರ್ಶನಕ್ಕೆ ಇಡಲಾಗಿದೆ. ಇವತ್ತು ಚಿತ್ರದುರ್ಗದಲ್ಲಿ ಏನು ಅಭಿಮಾನೋತ್ಸವ ನಡೀತಾ ಇದೆ ಆ ವೇದಿಕೆ ಮುಂಭಾಗನೇ ಈ ಕಾರನ್ನ ಪ್ರದರ್ಶನಕ್ಕೆ ಇಡಲಾಗಿದೆ. ಎಲ್ಲ ರಾಜ್ಯದ ಯಡಿಯೂರಪ್ಪ ಅವರ ಅಭಿಮಾನಿಗಳು ಬಂದು ಕಾರನ್ನ ನೋಡಿ ಖುಷಿಯನ್ನ ಪಡ್ತಾ ಇದ್ರೆ, ನಮ್ಮೂರಿಗೂ ಈ ಕಾರಲ್ಲಿ ಬಂದಿದ್ರು ಅಂತ ಹೇಳಿ ಒಂದು ಹೆಮ್ಮೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನ ಅಲಂಕಾರ ಕೂಡ ಮಾಡಿದ್ದಾರೆ. ಯಾಕಂತಂದ್ರೆ ಯಡಿಯೂರಪ್ಪ ಅವರು ಓಡಾಡಿದಂಥ ಕಾರು ಎಂಥ ಕಷ್ಟದ ಸಮಯದಲ್ಲಿ ಅಂದ್ರೆ ಅಂಬಾಸಿಡರ್ ಇಂದ ವೆಲ್ಫೇರ್ ವರೆಗೂ ಹೇಗೆ ಬಂದ್ರು ಅನ್ನೋದನ್ನ ಜನರಿಗೂ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ಮತ್ತು ಹೋರಾಟ ಯಾವ ರೀತಿ ಇತ್ತು ಅನ್ನೋದನ್ನು ಅವರು ಯಡಿಯೂರಪ್ಪ ಪ್ರೇರಣೆ ಆಗ್ಲಿ ಕಾರ್ಯಕರ್ತರಿಗೆ ಅನ್ನೋದನ್ನ ದೃಷ್ಟಿಯಿಂದ ಈ ರೀತಿಯಾಗಿ ಕಾರನ್ನ ಪ್ರದರ್ಶನಕ್ಕೆ ಇಟ್ಟಿರೋದು. ಅದನ್ನೆಲ್ಲ ಜನರು ಕಣ್ ತುಂಬಿಕೊಂಡು ಅದ್ರ ಜೊತೆಗೆ ಸೆಲ್ಫಿಯನ್ನ ಕೂಡ ಕ್ಲಿಕ್ಕಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಆ ಕಾರನ್ನ ಓಡಿಸ್ತಾ ಇದ್ದಂತ ಡ್ರೈವರ್ ಅವರೊಬ್ರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ, ಏನ್ ಹೇಳ್ತಾರೆ. ಯಾಕಂತಂದ್ರೆ ಅವರು ಯಾವ ರೀತಿ ಪ್ರವಾಸವನ್ನ ಮಾಡ್ತಾ ಇದ್ರು, ಎಲ್ಲೆಲ್ಲಿ ಓಡಾಡ್ತಾ ಇದ್ರು, ಹೇಗೆಲ್ಲ ಅವ್ರ ಜೊತೆ ದಿನಗಳನ್ನ ಕಳೆದ್ರು, ಆ ಟೈಮಲ್ಲಿ ಈ ಕಾರನ್ನ ಯಾವ ರೀತಿ ಓಡಿಸ್ತಾ ಇದ್ರು ಅನ್ನೋದು. ಈಗ ಹೈಫೈ ಎಲ್ಲ ಕಾರ್ಗಳು ಬಂದಿದೆ. ಈ ಸಮಯದಲ್ಲಿ ಅಂಬಾಸಿಡರ್ ಹೇಗೆ ಆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಅಂತ. ಸರ್, ಯಾವಾಗಿಂದ ಓಡಿಸ್ತಾ ಇದ್ರಿ ಈ ಕಾರನ್ನ? ಸರ್, ನಾನು ಈ ಕಾರ್ 10 ವರ್ಷದಿಂದ ಓಡಿಸ್ತೇನೆ ಸರ್. ಸಾಹೇಬ್ರ ಹತ್ರ ನಾನು 26 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಶಂಕರ್ ನನ್ನ ಹೆಸರು, ನಮ್ಮ ಶಿಕಾರಿಪುರ ಇರ್ತೇನೆ. ಸಾಹೇಬ್ರ ಜೊತೆಗೆ ನಾನು 15 ವರ್ಷದಿಂದ ಓಡಾಡ್ತಾ ಇದ್ದೇನೆ ಸರ್. ಈ ಕಾರು ಯಾವಾಗ ಬಂತು, ಯಾವ ಇಯರ್ ಬಂತು ಸರ್? ಅದು 84ನೇ ಇಸ್ವಿದು, 86 ನಮ್ಗೆ ಸಿಕ್ಕಿದ್ದು. 86 ಮಾಡಲ್ ಅದು. 84ರಿಂದ ಹೋಗಿದ್ದಾರೆ. ಯಶವಂತಪುರದ ರಿಜಿಸ್ಟ್ರೇಷನ್ ಗಾಡಿ ಇದು. ಸಾಹೇಬ್ರು ಫಸ್ಟ್ ತೊಗೊಂಡಿದ್ದೆ, ಫಸ್ಟ್ ಗಾಡಿ ಸರ್. ರಾಜ್ಯ ಪ್ರವಾಸಕ್ಕೆ ಇದೆ ಫಸ್ಟ್ ಗಾಡಿ ತೊಗೊಂಡಿದ್ದು. ಅವಾಗಿಂದನೂ ಸಾಹೇಬ್ರ ಜೊತೆಗೆ ಬೇರೆ ಬೇರೆ ಡ್ರೈವರ್ ಬಂದರು. ನಾನು ಬಂದಾಗಿಂದ ನಾನೇ ಓಡಿಸ್ತಾ ಇದ್ದೆ. ಎಷ್ಟು ವರ್ಷದಿಂದ ಸುತ್ತಾಡಿದ್ರು ಸರ್? ಸುಮಾರು ರಾಜ್ಯ ಪ್ರವಾಸ ಸ್ಟಾರ್ಟಿಂಗ್ ಇಂದ ಮಾಡಿದ್ದಾರೆ ಸರ್. ಶಿವಮೊಗ್ಗ ಜಿಲ್ಲೆ ಬಿಜೆಪಿ ಅಧ್ಯಕ್ಷರಾಗಿದ್ದಾಗಿಂದನು ರಾಜ್ಯ ಪ್ರವಾಸ ತುಂಬಾ ಒಂದು 15-20 ಸಲ ಅವ್ರು ಮಾಡಿದ್ದಾರೆ. ನಾನು ಒಂದು 8-10 ಸಲ ಮೇಲೆ ಮಾಡಿದ್ದೀನಿ ಸರ್. ಬೀದರ್, ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಈ ಕಡೆ ಮಂಗಳೂರು, ಪುತ್ತೂರು, ಈ ಕಡೆ ಸರ್, ಈ ಕಡೆ ಕೋಲಾರ ತನಕ ನಾನು ಪ್ರವಾಸ ಮಾಡಿ ಸರ್. ಇವಾಗೆಲ್ಲ ಫುಲ್ ಹೈಫೈ ಕಾರ್ ಬಂದಿದೆ, ವೆಲ್ಫೇರ್ ಆರ್ಡಿಒ ಎಲ್ಲ ಬಂದಿದೆ. ಅದರಲ್ಲಿ ಅಂಬಾಸಿಡರ್ ಆ ಟೈಮಿಂದ ಈ ಟೈಮಿಂದ ಹೇಗೆ? ಇಲ್ಲ ಸರ್, ಅವ್ರಿಗೆ ಈ ಗಾಡಿ ಕೂರೋಷ್ಟು ಮಜಾ ಬರಲ್ಲ ಅಂತ ಹೇಳ್ತಾರೆ. ಕೆಲವೊಂದು ಟೈಮ್ ಗಾಡಿ ಕೂತಂತ ಇಲ್ಲ, ಈ ಗಾಡಿ ಕೂರೋಷ್ಟು ಮಜಾ ಬೇರೆ ಗಾಡಿ ಬರಲ್ಲ ಅಂತಾರೆ. ಅವ್ರಿಗೇನೋ ಈ ಗಾಡಿ ಕೂತ ಖುಷಿ ಇರುತ್ತೆ ಸರ್. ಸ್ಟೇಟ್ ಟೂರ್ ಮಾಡಿದಾಗಂತ ಅವ್ರು ಖುಷಿ ಇರ್ತಿದ್ರು ಅವಾಗ. ಆತ ಏನು ಸಮಸ್ಯೆ ಇಲ್ಲ. ನಮ್ಗೆ ಒಂದು ಡೈಲಿ ಒಂದು 15-20 ಸಭೆ ಮಾಡ್ತಿದ್ವಿ. ಆ ಟೈಮಲ್ಲೆಲ್ಲ ಪೂರ್ತಿ ಅವರು ಈ ಪ್ರವಾಸ ಮಾಡಿದ್ದಾರೆ ಸರ್. ಹೌದು ಹೌದು ಹೌದು. ಏನಾದ್ರು ಈ ಕಾರ್ ಬಗ್ಗೆ ಮೆಲುಕು ಹಾಕೋದಾದ್ರೆ ಯಡಿಯೂರಪ್ಪ ಅವ್ರ ಜೊತೆ ಒಳ್ಳೆ ಕ್ಷಣಗಳಾಗಿರ್ಲಿ, ಈ ತರ ಹೋಗಿರೋ ಇಲ್ಲ ಕಹಿ ಅನುಭವಗಳಾಗ್ಲಿ, ಆತರ ಏನಾದ್ರು? ಇಲ್ಲ, ಆತರ ಏನಿಲ್ಲ ಸರ್. ಅದು ವೆಹಿಕಲ್ ಸಾಮಾನ್ಯ ಅಂದ್ಮೇಲೆ ಈಗ ಎಲ್ಲ ನೈಸ್ ರೋಡ್ ಆಗಿದೆ, ಓಡಾಡ್ತಿದ್ದೆ. ಅವಾಗ ಸರ್ ರೋಡ್ ಸರಿ ಇರಲಿಲ್ಲ. ಅವಾಗ ಸಾಹೇಬ್ರು ಕೆಲವೊಂದು ಟೈಮ್ ಪಂಚರ್ ಆಗಿರ್ತಿತ್ತು. ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದೇ ಇರ್ತದೆ, ವೆಹಿಕಲ್ ಅಂದ್ಮೇಲೆ ಇದ್ದೇ ಇರುತ್ತೆ. ಆದ್ರೆ ಬೇಜಾರು ಮಾಡ್ಕೊಂತಿರಲಿಲ್ಲ. ಯಾಕಂದ್ರೆ ಅವರು ಅಭಿವೃದ್ಧಿ ಮಾಡ್ಲೇಬೇಕಲ್ಲ ಸರ್. ಅವಾಗ ಪಕ್ಷ ಅವಾಗ ಸಣ್ಣಕ್ಕಿತ್ತು. ಆ ಟೈಮಲ್ಲಿ ನಾನು ಬೆಳೆಸ್ಬೇಕು ಅಂತ ಆಸೆ ಪಟ್ಟು ಇಲ್ಲಿ ಬಂದಿದ್ದಾರೆ ಅವರು. ಹಂಗಾಗಿ ಈ ಪಕ್ಷ ಕಟ್ಟಿದ್ದಾರೆ ಈಗ ಅಲ್ವಾ. ಆಗ ಈಗ ಹಾಕೊಂಡಾಗ ಈ ಗಾಡಿ ಬಿಡಲ್ಲ ಅವರು. ಈಗ ಎಲ್ಲಿರುತ್ತೆ ಕಾರೀಗ? ಈ ಶಿಕಾರಿಪುರ ಸರ್. ಶಿಕಾರಿಪುರ ಶಿವಮೊಗ್ಗ ಇರ್ತದೆ. ಇಲ್ಲ ಇಲ್ಲ, ಅವ್ರು ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೆ ಇದೇ ಒಪ್ಪಿಸ್ಕೊಂತಾರೆ. ಹೌದೌದು. ಅವ್ರ ಮಗ ವಿಜೇಂದ್ರ ಇದ್ದಾರೆ ಸರ್. 2 ಚಿಕ್ಕ ಮಗ ಇದೆ, ರಾಜ್ಯ ಅಧ್ಯಕ್ಷರಾಗಿದ್ದಾರೆ ಸರ್. ಈಗ ನಾಮಿನೇಷನ್ ಫೈಲ್ ಮಾಡಿ ಇದೇ ಗಾಡಿ ತಗೊಂಡೋಗಿ ಆಮೇಲೆ ದೇವಸ್ಥಾನಕ್ಕೆ ಕಡೆ ಹೋಯ್ತಿರ್ತಾರೆ. ಸ್ವಂತ ಪರ್ಸನಲ್ ಕೆಲಸಕ್ಕೆ ಈ ಕಡೆ ಹೋಯ್ತಾರೆ ಸರ್. 100 ನಾನೇ ಹೋಗ್ತೀನಿ ಸರ್. ನಾನೇ ಬರ್ತೇನೆ. ಏನು ಹೊಸದಾಗಿ ಮಾಡಿಫೈ ಏನಾದ್ರು ಮಾಡಿಸಿದಾರ ಕಾರ್ನ ಇದ್ದ? ಸರ್, AC ಫಿಟ್ ಮಾಡಿಸಿದ್ದೀವಿ, ಪವರ್ ಸ್ಟೇರಿಂಗ್ ಮಾಡಿಸಿದ್ದೀವಿ, 4 ಗೇರ್ ಮಾಡಿಸಿದ್ದೀವಿ. ಮಾಡಿ ಈಗ ತಕ್ಕ ಮಾಡ್ಬೇಕಲ್ಲ ಸರ್. ಮತ್ತೀಗ ಆ ಮಾಡಲ್ ಆಗಿತ್ತು, ಓಡಿಸಿದ್ವಿ. ಈಗೆಲ್ಲ ಮತ್ತೆ ಬೇಕಾಗತ್ತಲ್ಲ ಸರ್. ಹೌದೌದು, ಹೋಗ್ತಾರೆ ಸರ್. ಅವ್ರು ಶಿಕಾರಿಪುರ ಬಂದ್ರೆ ನನ್ ಗಾಡಿ ತಗೊಂಬಾರಪ್ಪ ಅಂತಾರೆ. ಅಲ್ಲ ಅಷ್ಟೇ. ಅದು ಇವತ್ತು ಅಂಗಡಿ ತಿಳ್ಕೊಂಡವ್ರು. ಈಗ ನಾಮಿನೇಷನ್ ಅವ್ರ ಮನೆಯವ್ರು ಯಾರು ಮಾಡಿದ್ರು ಇದರಲ್ಲಿ ಮಾಡ್ತಾರೆ. ಹೌದೌದು. ಮೊನ್ನೆ ವಿಜೇಂದ್ರಣ್ಣ ಇದೇ ಗಾಡಿಯಲ್ಲಿ ಮಾಡಿದ್ರಲ್ಲ ಸರ್. ಸಾಹೇಬ್ರ ಚಿಕ್ಕ ಮಗ ವಿಜೇಂದ್ರಣ್ಣ ಈ ಗಾಡಿಯಲ್ಲಿ ಮಾಡಿದಾರಲ್ಲ ಅವರು. ಓಕೆ, ಥ್ಯಾಂಕ್ ಯು. ಇದಿಷ್ಟು ಯಡಿಯೂರಪ್ಪ ಅವರು ಕಾರು ಓಡಿಸಿದಂತ ಡ್ರೈವರ್ ಶಂಕರ್ ಅವರ ಮಾತು. ಅವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಈ ನಾಮಿನೇಷನ್ಗೆ ಇದೊಂಥರ ಅದೃಷ್ಟದ ಕಾರ್ ಆಗಿರೋದ್ರಿಂದ ಇವಾಗ್ಲೂ ನಾಮಿನೇಷನ್ ಫೈಲ್ ಮಾಡೋಕೆ ಅಂದ್ರೆ ಈ ಕಾರಲ್ಲಿ ಓಡಾಡಿ ಅಧಿಕಾರಕ್ಕೆ ಬರೋಕೆ ಸಾಧ್ಯ ಆಯ್ತು. ಹೀಗಾಗಿ ಈಗ ನಾಮಿನೇಷನ್ ಹಾಕೋಕ್ಕೂ ಈ ಕಾರನ್ನ ಬಳಸ್ತಾ ಇದ್ರು ಯಡಿಯೂರಪ್ಪನವರು. ಈ ವಿಜೇಂದ್ರ ಅವರು ಅದೇ ಹಾದಿಯಲ್ಲಿ ನಾಮಿನೇಷನ್ ಅನ್ನ ಫೈಲ್ ಮಾಡಿ ಚುನಾವಣೆಯನ್ನ ಕೂಡ ಗೆದ್ರು ಅನ್ನೋ ಮಾತನ್ನ ಹೇಳಿರುವಂತದ್ದು. ಅದೇ ರೀತಿಯಾಗಿ ಅವರ ಅಭಿಮಾನಿಗಳು ಬಂದಂತ ಅಭಿಮಾನಿಗಳು ಕೂಡ ವಿಜೇಂದ್ರ ಮುಂದಿನ ದಿನಗಳಲ್ಲಿ ಸಿಎಂ ಆಗ್ಲಿ ಅನ್ನೋ ಮಾತನ್ನ ಆಶೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು.